ಯುವ ಅವರು ಸಿನಿಮಾಗಳಲ್ಲಿ ಜೊತೆಗೆ ಅಭಿನಯಿಸಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು, ಆ ಪಾತ್ರದ ಹೆಸರು ಮುತ್ತು ಅಂತ. ಡೈರೆಕ್ಟರ್ ಬಹುಶಃ ಆ ಪಾತ್ರಕ್ಕೆ ಮಾತ್ರ ಇಟ್ಟಿದ್ದು ಅಂತ ನನಗೆ ಅನ್ಸಲ್ಲ. ಕನ್ನಡ ಚಿತ್ರರಂಗಕ್ಕೆ ಒಂದು ಮುತ್ತನ್ನು ಕೊಟ್ಟಿದ್ದೀರಾ ಸರ್ ನೀವು. ಅಂತ ಒಳ್ಳೆಯ ಪೊಟೆನ್ಷಿಯಲ್ ಇರುವಂತಹ ಕಲಾವಿದ ಅಂತ ನನಗನ್ಸುತ್ತೆ. ಅವ್ರಿಗೂ ಅಷ್ಟೇ, ಯಾರಿಗೂ ಯಾವ ಹೆಸರು, ಕೀರ್ತಿಯು, ಯಶಸ್ಸು ಸುಲಭವಾಗಿ ದಕ್ಕಿದಂಥ ಇತಿಹಾಸವೇ ಇಲ್ಲ. ಅದರ ಪ್ರಾಮುಖ್ಯತೆ ಯುವ ಅವ್ರಿಗೆ ಗೊತ್ತಿತ್ತು. ಆ ತುಡಿತನ ನಾನು ಪ್ರತಿಯೊಂದು ಶಾರ್ಟ್ಗಳಲ್ಲಿ, ಪ್ರತಿಯೊಂದು ಫ್ರೇಮ್ಗಳಲ್ಲಿ ನಾನು ನೋಡ್ತಾ ಇದ್ದೆ. ಆ ಹಾರ್ಡ್ ವರ್ಕ್ ಇದೆಯಲ್ಲ, ಖಂಡಿತವಾಗ್ಲೂ ಭಗವಂತ ಅದಕ್ಕೆ ಕೈ ಹಿಡಿತಾನೆ. ನನಗನ್ಸೋದು ಲಕ್ ಅಂದರೆ ಏನು ಅಂತಂದರೆ ಪ್ರತಿಭೆ ಮತ್ತು ಅವಕಾಶ ಇವೆರಡೂ ಸೇರಿದಾಗ ಮಾತ್ರ ಅದು ಒಂದು ಯಶಸ್ಸು ಅಂತ ಕಾಣುತ್ತೆ. ಪ್ರತಿಭೆ ಅವರಲ್ಲಿತ್ತು, ಈ ಥರದ್ದು ಒಳ್ಳೆಯ ಸಿನಿಮಾ ಅವಕಾಶ ಅವ್ರಿಗೆ ಸಿಕ್ತು. ಹಾಗಾಗಿ ಎಕ್ಕ ಸಿನಿಮಾ ಇವತ್ತು ಇಷ್ಟು ದೊಡ್ಡ ಯಶಸ್ಸಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ತುಂಬ ಪ್ರಾಮಿಸಿಂಗ್ ಆಗಿ ಈ ಸಿನಿಮಾ ಮುಹೂರ್ತದಲ್ಲೇ ಟೈಮ್ ಕೊಟ್ಟಿದ್ರು, ಇಂಥ ದಿನಕ್ಕೆ ನಾನು ಈ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ. ಸಾಮಾನ್ಯವಾಗಿ ಎಲ್ಲ ನಿರ್ಮಾಪಕರು ಕೇಳ್ಕೊಳ್ತಾ ಇರ್ತಾರೆ, ಏನ್ರಿ 9 ತಿಂಗಳಲ್ಲಿ ಒಂದು ಮಗುಗೆ ಜೀವನೇ ಕೊಡ್ಬೋದು, ಒಂದು ಸಿನಿಮಾನ ತೆರೆಗೆ ತೊಗೊಂಡು ಬರೋಕ್ಕೆ ಇಷ್ಟು ದಿನ ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ಇವರು 7 ತಿಂಗಳಿಗೆ ಈ ಸಿನಿಮಾನ ತೊಗೊಂಡು ಬಂದಿದ್ದಾರೆ. ಸರ್, ನೀವು ಎಷ್ಟು ಜನಕ್ಕೆ ಜೀವ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ, ಒಂದು 3 ಜನರ ಜೀವ ಉಳಿಸಿದ್ದೀರಾ ಬೇಗ ಸಿನಿಮಾ ತೊಗೊಂಡು ಬಂದು.